ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಅರ್ಜುನ್ನ ನೋಡ್ತಾ ಕೂತಿರ್ತಾಳೆ. ಅರ್ಜುನ್ ಭಾರ್ಗವಿನ ನೋಡ್ತಾ ರೀ ಯಾಕೆ ಹೀಗೆ ನೋಡ್ತಿದ್ದೀರಾ ಅಂತಾನೆ. ಅದು ಯಾವ ದೇವರಿಗೆ ಕೈ ಮುಗಿದು ಇಂಥ ಒಳ್ಳೆ ಗಂಡ ಸಿಕ್ಬಿಟ್ಟ ಅಂತ ಯೋಚನೆ ಮಾಡ್ತಿದ್ದೀನಿ. ಇನ್ನೇನು ಹೇಳಲಿ ಪಾರ್ಥ, ದೇವತರ ಬಂದು ನನ್ನ ಸಪೋರ್ಟಿಗೆ ನಿಂತ್ರಿ. ಕತೆನೇ ಮುಗ್ದೋಯ್ತು, ಕೇಸು ಇನ್ನೇನು ಕೈ ಬಿಟ್ಟು ಹೋಯ್ತು ಅನ್ನುವಾಗ ನನ್ನನ್ನು ಬೇಲ್ ಕೊಟ್ಟು ಬಿಡಿಸಿದ್ರಿ. ಇವತ್ತು ಆ ರಮ್ಯಾ ಬಾಯಿ ಬಿಡೋ ಹಾಗೆ ಮಾಡಿ ಅವಳ ಮನಸ್ಸನ್ನು ಬದಲಾಯಿಸಿ ಸಂಧ್ಯಾಗೆ ನ್ಯಾಯ ಸಿಗೋ ಹಾಗೆ ಮಾಡಿದ್ರಿ. ಥ್ಯಾಂಕ್ ಯು ಪಾರ್ಥ, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಭಾರ್ಗವಿ. ಇದೆಲ್ಲ ಮಾಡಿದ್ದು ನೀವು, ನಾನು ನಿಮಗೆ ಸಪೋರ್ಟ್ ಮಾಡಿದೆ ಅಷ್ಟೇ. ಈ ಕೇಸು ಶುರುವಾದಾಗಿಂದ ಎಷ್ಟು ಅಡೆತಡೆ ಬಂದರೂ ಹೆದರದೆ ಹೋರಾಡಿದ್ದು ನೀವು. ಈ ಕೇಸ್ನ ಸಂಪೂರ್ಣ ಕ್ರೆಡಿಟ್ ನಿಮಗೆ ಸಿಗಬೇಕು ರೀ ಮೇಡಮ್. ಇವಾಗಷ್ಟೇ ಕೇಸ್ ಗೆದ್ದಿದ್ದೀರಾ, ಸ್ವಲ್ಪ ಖುಷಿಲಿ ಇರಿ ಮೇಡಮ್ ಅಂತಾನೆ ಅರ್ಜುನ್. ಪಾರ್ಥ, ನಾವೇನೋ ಗೆದ್ದು ಖುಷಿಯಲ್ಲಿದ್ದೀವಿ, ಆದರೆ ಮಾವ ಅಂತಾಳೆ ಭಾರ್ಗವಿ. ಡ್ಯಾಡ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅವ್ರು ತುಂಬ ಪ್ರೊಫೆಷನಲ್ಲು. ಕೋರ್ಟ್ ವಿಚಾರನ ಕೋರ್ಟಲ್ಲೇ ಬಿಟ್ಬಿಡ್ತಾರೆ, ಆದರೆ ಸ್ವಲ್ಪ ಸಿಟ್ಟಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಾನೆ ಅರ್ಜುನ್. ಮೊದಲೇ ಕೇಸಲ್ಲೇ ಅವರಷ್ಟು ದೊಡ್ಡ ಲಾಯರ್ ಮುಂದೆ ನಿಲ್ಲೋ ಅವಕಾಶ ಸಿಕ್ಕಿದ್ದು ನಮ್ಮ ಅದೃಷ್ಟ. ಸತ್ಯ ನಮ್ಮ ಕಡೆ ಇದ್ದಿದ್ದರಿಂದ ನಾ ಗೆಲ್ಲಬೇಕು ಅಂದ್ಕೊಂಡಿದ್ದು ನಿಜ, ಆದರೆ ಈ ವಿಷಯನ ಹೇಗೆ ಸ್ವೀಕಾರ ಮಾಡ್ತಾರೋ ಗೊತ್ತಾಗ್ತಿಲ್ಲ. ನನ್ನಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗದೆ ಇದ್ದರೆ ಅಷ್ಟೇ ಸಾಕು ಪಾರ್ಥ ಅಂತಾಳೆ ಭಾರ್ಗವಿ. ಅಷ್ಟೆಲ್ಲ ಯೋಚನೆ ಮಾಡಬೇಡಿ, ಕೋರ್ಟಲ್ಲಿ ಭಾರ್ಗವಿ LLB, ಆದರೆ ಮನೆಯಲ್ಲಿ ನನ್ನ ಮುದ್ದು ಹೆಂಡತಿ ಭಾರ್ಗವಿ ಪಾಟೀಲ್. ನೀವು ಕೇಸ್ ಗೆದ್ದಿರೋದ್ರ ಬಗ್ಗೆ ನನಗೆಷ್ಟು ಹೆಮ್ಮೆ ಇದೆಯೋ, ನಿಮ್ಮಿಂದ ನನ್ನ ಡ್ಯಾಡ್ ಬದಲಾಗೋಕ್ಕೆ ಚಾನ್ಸ್ ಸಿಕ್ಕಿದೆ ಅನ್ನೋದು ಅಷ್ಟೇ ಹೆಮ್ಮೆ ಇದೆ. ಅವ್ರು ನನ್ನ ಹೀರೋ, ಅವರ ಅಡ್ಡದಾರಿ ಹಿಡಿಯೋದನ್ನು ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇವಾಗ ನೋಡಿ, ನೀವು ನಮ್ಮ ಮನೆ ಸೊಸೆಯಾಗಿ ಬಂದು ಅವರನ್ನು ಬದಲಾಯಿಸಿದ್ದೀರಾ ಮನೆಯವರು ಅಂತಾನೆ ಅರ್ಜುನ್. ಮನೆಯವರೆಲ್ಲರೂ ನಾನು ನಿಮ್ಮನೆ ಹೊಡಿತಿದ್ದೀನಿ ಅಂತಿದ್ರು ಅಂತಾಳೆ ಭಾರ್ಗವಿ. ಖಂಡಿತ ಇಲ್ಲ ಭಾರ್ಗವಿ, ನೀವು ಎಲ್ಲರಲ್ಲೂ ಇರೋ ಕೆಟ್ಟ ಬುದ್ಧಿನ ಅಳಿಸಿ ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀರಾ. ಈ ನಿಮ್ಮ ಗಂಡ ನಿಮಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾನೆ, ಯಾಕೆ ಹೆದರ್ತೀರಾ, ಧೈರ್ಯವಾಗಿರಿ ಅಂತಾನೆ ಅರ್ಜುನ್. ಥ್ಯಾಂಕ್ ಯು ಪಾರ್ಥ, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಭಾರ್ಗವಿ. ಈಚೆ JP ಮನೆಯೊಳಗೆ ಬರ್ತಾರೆ. ಆಗ ಅವ್ರ ಫೋಟೋ ಕೆಳಗಡೆ ಬಿದ್ದು ಒಡೆಯುತ್ತೆ. ಆಗ ನಿರ್ಮಲಾ ಬಂದು, JP ನಿಮ್ಮ ಫೋಟೋದು ಮೊಳೆ ಸರಿಯಾಗಿ ನಿಂತಿರಲಿಲ್ಲ ಅನಿಸುತ್ತೆ, ಬೇಜಾರು ಮಾಡ್ಕೋಬೇಡಿ, ಅದನ್ನು ಈಗಲೇ ಸರಿ ಮಾಡಿಸ್ಬಿಡ್ತೀನಿ ಅಂತಾರೆ. ಒಡೆದೋಗಿರೋ ಫೋಟೋ ಸರಿ ಮಾಡಿಸ್ಬೋದು ನಿರ್ಮಲಾ, ಆದರೆ ಎಲ್ಲರ ಮುಂದೆ ಹೋಗಿರೋ ನನ್ನ ಮಾನ, ನುಚ್ಚು ನೂರಾಗಿರೋ ನನ್ನ ಗೌರವ ಸರಿ ಮಾಡಿಸೋಕ್ಕಾಗತ್ತಾ ಅಂತಾರೆ JP. ಏನು ಹೇಳ್ತಿದ್ದೀರಾ JP, ಅಷ್ಟಕ್ಕೂ ಇವಾಗ ಏನಾಯಿತು, ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಯಾರು ಮಾಡಿದರು ಅಂತಾರೆ ನಿರ್ಮಲಾ. ನೀನು ಮುದ್ದಿನ ಮಗ, ಇಷ್ಟು ವರ್ಷದ ನನ್ನ ಪರಿಶ್ರಮ, ನಾನು ಕಷ್ಟಪಟ್ಟು ಕಟ್ಟಿ ಸಾಮ್ರಾಜ್ಯ ಎಲ್ಲ ಹಾಳಾಯಿತು, ನನ್ನ ಮನೆಯವರೇ ನನ್ನನ್ನು ಬೀದಿಗೆ ತಂದುಬಿಟ್ರು ಅಂತಾರೆ JP. ಅಂದರೆ ನೀವು ಸೋತೋದ್ರ JP ಅಂತಾರೆ ನಿರ್ಮಲಾ. ಬೃಂದಾ ಸಾಕ್ಷಿ ಮುಖ ಕೆಳಗೆ ಮಾಡಿ ನಿಂತಿರ್ತಾರೆ. ನಾನು ಅವತ್ತೇ ಹೇಳಿದೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದು JPಗೆ ಮೋಸ ಮಾಡಬೇಡ, ನಿನ್ನ ಗ್ರಹಚಾರ ಬೆಳೆಸ್ತೀನಿ ಅಂತ. ಅಷ್ಟಾದ್ರೂ ನನ್ನ ಗಂಡ ತಲೆ ತೆಗೆಸೋ ಹಾಗೆ ಮಾಡಿಬಿಟ್ಟಿಯಲ್ಲೇ. ಗಾಂಭೀರ್ಯದಲ್ಲಿ ತಲೆ ಎತ್ತಿ ನಡೀತಿದ್ದ ನನ್ನ ಗಂಡ ಇವತ್ತು ಅವಮಾನದಲ್ಲಿ ಕುಗ್ಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನೇ ಬೃಂದ. ಇಷ್ಟೆಲ್ಲ ಆದರೂ ಯಾವ ಮುಖ ಹೊತ್ಕೊಂಡು ನಮ್ಮ ಮನೆಗೆ ಬಂದಿದ್ದೆ, ನಡಿಯ ಹೊರಗೆ ಅಂತಾರೆ ನಿರ್ಮಲಾ. ಸ್ಟಾಪ್ ಇಟ್ ನಿರ್ಮಲಾ ಅಂತಾರೆ JP. ಇಷ್ಟಾದರೂ ನೀವು ಇವಳ ಪರ ಮಾತಾಡ್ತಿದ್ದೀರಾ JP ಅಂತಾರೆ ನಿರ್ಮಲಾ. ಹೌದು, ಇಡೀ ಊರೇ ನನ್ನನ್ನು ಟೀಕೆ ಮಾಡ್ತಿರುವಾಗ ನನ್ನ ಜೊತೆ ನಿಂತಿದ್ದು ಬೃಂದ. ನಾನು ಜನ್ಮ ಕೊಟ್ಟಾಗ ಅರ್ಜುನ್ ನನ್ನ ವಿರುದ್ಧ ವೈರಿಯಾಗಿ ನಿಂತಿದ್ದಾನೆ, ಅವನಿಗಿಂತ ನನಗೆ ಬೆಂಬಲವಾಗಿ ನಿಂತಿರೋ ಈ ಸೊಸೆನೇ ಮೇಲು. ನನ್ನ ಬಗ್ಗೆ ಇವಳಿಗೆ ಇರೋ ನಿಯತ್ತು, ಗೌರವ ಮನೆ ಇನ್ಯಾರಿಗೂ ಇಲ್ಲ. ಅವಳು ಈ ಮನೇಲೇ ಇರಬೇಕು, ಈ ಮನೇಲೇ ಇರೋ ಅರ್ಹತೆ, ಯೋಗ್ಯತೆ ಎರಡೂ ಅವಳಿಗಿದೆ ಅಂತ JP ಹೋಗ್ತಾರೆ. ಹೌದು ಅಕ್ಕ, ಭಾವ ಹೇಳಿದ ನಿಜ. ಅವ್ರು ಸೋತಿದ್ದ ಬೃಂದಾಯಿಂದನೋ ಅಥವಾ ಇವಳು ಕರ್ಕೊಂಡು ಬಂದಿರೋ ಸಾಕ್ಷಿ ರಮ್ಯೆಯಿಂದನೋ ಅಲ್ಲ, ಆ ಭಾರ್ಗವಿ ಮಾಡಿರೋ ಪಿತೂರಿ ಮೋಸದಿಂದ ಅಂತಾಳೆ ಸಾಕ್ಷಿ. ಅತ್ತೆ, ಮಾವನ ಫೋಟೋ ಸರಿ ಮಾಡಿಸ್ಕೊಂಡು ಬರೋಣ ಬನ್ನಿ, ಹಾಗೆ ಬರೋ ದಾರಿಲಿ ನಿಮಗೆ ಸುಮಾರು ವಿಷಯಗಳನ್ನು ಹೇಳ್ತೀನಿ ಅಂತಾಳೆ ಬೃಂದಾ. ಈಚೆ JP ತನ್ನ ಆಫೀಸ್ ರೂಮ್ಗೆ ಬರ್ತಾರೆ. ಆಗ ಅವರು ಪ್ರತಿಬಿಂಬ. ಹಲೋ JP ಪಾಟೀಲ್, ಸೋಲಿಲ್ಲದ ಸರದಾರ, ಕೇಸ್ ಸೋತ್ಬಿಟ್ರು, ನನ್ನ ಮುಂದೆ ಬಂದು ನಿಂತಿದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಅದು ಒಬ್ಬ ಜೂನಿಯರ್ ಲಾಯರ್ ಹತ್ರ ಸೋತಿದ್ಯಲ್ಲ, ನೀನು ಯಾವ ಸೀಮೆ ಲಾಯರ್ JP ಅಂತ ನಗುತ್ತೆ. ಭಾರ್ಗವಿ, ಈ JP ಪಾಟೀಲ್ನ ಸೋಲಿಸ್ಬಿಟ್ಟೆ ಅಲ್ವಾ, ದ್ವೇಷ ತುಂಬಿರೋ ಹಾವಿನ ಥರ ಮತ್ತೆ ಮತ್ತೆ ನನ್ನ ಎದುರು ಬರ್ತಾ ಇದೆಯಾ. ನಿನ್ನ ಹೆದರಿಸ್ದೆ, ನೀನು ಕೂಗಲಿಲ್ಲ, ನಿನ್ನನ್ನು ಬೆದರಿಸ್ದೆ, ನೀನು ಜಗ್ಲಿಲ್ಲ, ನಿನ್ನನ್ನು ಪಾತಾಳಕ್ಕೆ ತಳ್ಳಿದ್ರು ಜ್ವಾಲಾಮುಖಿ ತರಹ ಮತ್ತೆ ಮತ್ತೆ ಎದ್ದು ಬರ್ತಿದ್ಯಾ. ನನ್ನ ಮನೇಲಿ ನನ್ನ ನೆರವಿನಲ್ಲೇ ಇದ್ದು ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯನ ಮುರಿದು ಹಾಕ್ತಿದ್ಯಾ. ಮೊದಲು ನನ್ನ ತಾಯಿ ಶಕುಂತಲಾ ದೇವಿನ ಕಿತ್ಕೊಂಡೆ, ಈಗ ನನ್ನ ಮಗ ಅರ್ಜುನ್ನ ಕಿತ್ಕೋತಿದ್ಯಾ. ನನ್ನ ಹೆಸರು, ನನ್ನ ಗೌರವ ಎಲ್ಲ ಕಿತ್ಕೊಂಡಿದ್ಯಾ. ಇಷ್ಟು ಸಾಲದು ಅಂತ ಈಗ ನನ್ನ ಗೆಲುವನ್ನು ಕಿತ್ಕೊಂಡ್ಬಿಟ್ಯಾ. ಇಷ್ಟು ವರ್ಷದ ನಂತರ ನನ್ನ ಎದುರು ಮತ್ತೊಂದು JPನೇ ಬಂದು ನಿಂತ ಹಾಗೆ ಆಗಿದೆ. ಇಲ್ಲ ಇಲ್ಲ, ಯಾವತ್ತಿದ್ರೂ JP ಸೋಲಲ್ಲ. JP ಈಸ್ ಆಲ್ವೇಸ್ ನಂಬರ್ 1, JP ಈಸ್ ಆಲ್ವೇಸ್ ನಂಬರ್ 1. ನನ್ನನ್ನು ನನ್ನಿಂದನೇ ಕಿತ್ಕೊಂಡು ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಭಾರ್ಗವಿ. ಈ JP ಪಾಟೀಲ್ ಸಾಮ್ರಾಜ್ಯದಲ್ಲಿ ಭಾರ್ಗವಿ ಇರಬಾರ್ದು ಅಂತ ಕೂಗ್ತಾರೆ. ಈಚೆ ಭಾರ್ಗವಿ ಅರ್ಜುನ್ ಮನೆ ಒಳಗೆ ಬರ್ತಾರೆ. ಆಗ ಶ್ರೀಮಂತ ಬಂದು, ನಿಂತ್ಕೊಳ್ಳಿ, ಒಂದು ಹೆಜ್ಜೆನೂ ಮುಂದೆ ಇಟ್ಕೂಡ್ದು ಅಂತಾನೆ. ಆಗ ಸಾಕ್ಷಿ ಬಂದು ನೋಡ್ತಾಳೆ. ಯಾಕೆ ಮಾವ, ಏನಾಯಿತು ಅಂತಾನೆ ಅರ್ಜುನ್. ಆಗ ನಗ್ತಾ,
ಇಂಥ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮನ್ನು ಹಾಗೆ ಒಳಗೆ ಕರ್ಕೊಳ್ಳೋಕ್ಕಾಗುತ್ತಾ ಅಂತಾನೆ ಶ್ರೀಮಂತ. ಆಗ ಶಕುಂತಲ ಆರತಿ ತಟ್ಟೆನ ತಂದು, ನಿಮ್ಮನ್ನು ಹೀಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನೀವು ಯಾರು ಗೆಲುವು ಸಣ್ಣ ಪುಟ್ಟ ಸಾಧನೆ ಅಲ್ಲ, ಸಂಧ್ಯಾಗೆ ಸಿಕ್ಕಿರೋ ನ್ಯಾಯ. ಈ ಗೆಲುವು ಇತಿಹಾಸದಲ್ಲೇ ಅಚ್ಚಾಗಿ ಉಳಿಯುತ್ತೆ. ಸಂಧ್ಯಾ ಮತ್ತೆ ಅವಳಿಗಿಂತ ಎಷ್ಟೋ ಹೆಣ್ಮಕ್ಳ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಂತಾರೆ ಶಕುಂತಲ. ಅಜ್ಜಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇಲ್ಲದೆ ಇದ್ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತಾಳೆ ಭಾರ್ಗವಿ. ಓಹೋ ಅತ್ತೆ, ಈ ಪ್ಲ್ಯಾನ್ ಎಲ್ಲ ನಿಮ್ಮದೇನಾ? ಅಕ್ಕ ಬಾವ ಬರ್ತಾರೆ, ಇದೇ ನಿಮಗೆಲ್ಲ ಮಾರಿ ಹಬ್ಬ ಅಂತಾಳೆ ಸಾಕ್ಷಿ, ಈ ಮನೆಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನೀವಂತೂ ಸಹಿಸ್ಕೊಳ್ಳಲ್ಲ, ಸುಮ್ಮನೆ ಆದರೂ ಇರ್ಬೋದಲ್ವಾ? ಯಾಕೆ ಮಾತಾಡಿ ಬಾಯಿ ನೋವು ಮಾಡ್ಕೋತೀಯ? ಭಾರ್ಗವಿ, ನೀನು ಮತ್ತು ಅರ್ಜುನ್ ಜೊತೆಯಾಗಿ ನಿಂತಿದ್ದಕ್ಕೆ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಆಗಿದ್ದು ಅಂತಾರೆ ಶಕುಂತಲ. ನಂತರ ಶಕುಂತಲ, ನಾಯಿ ಕಣ್ಣು ನರಿ ಕಣ್ಣು ಮನೇಲಿರೋರು ಎಲ್ಲ ಕೆಟ್ಟ ಕಣ್ಣನ್ನು ದೂರ ಮಾಡಲಿ ದೇವ್ರೆ ಅಂತ ಇಬ್ಬರಿಗೂ ಆರತಿನ ಮಾಡ್ತಾರೆ. ನಂತರ ಭಾರ್ಗವಿ ಅರ್ಜುನ್ ಶಕುಂತಲ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆಯುಷ್ಮಾನ್ ಭವ, ಸದಾ ಸಂತೋಷವಾಗಿರಿ ಮಕ್ಕಳೇ, ನಿಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ಶಕುಂತಲ ದೃಷ್ಟಿ ತೆಗಿತಾರೆ. ಅರ್ಜುನ್ ಭಾರ್ಗವಿ ಅಲ್ಲಿಂದ ಹೋಗ್ತಾರೆ. ಶ್ರೀಮಂತ, ಸಿಹಿ ಮಾಡಿದ್ದೀನಿ ನಾನು, ತಿನ್ನು ಬಾ ಅಂತಾರೆ ಶಕುಂತಲ. ಆಗ ಶ್ರೀಮಂತ ದೃಷ್ಟಿ ತೆಗೆದಿದ್ದ ನೀರನ್ನು ಚೆಲ್ತಾ ಬಂದೆ ಅಂತಾನೆ. ಅದು ಜೆಪಿ ಫೋಟೋ ಸರಿ ಮಾಡಿಕೊಂಡು ಒಳಗಡೆ ಬರ್ತಿದ್ದ ಬೃಂದ ಮುಖಕ್ಕೆ ಬೀಳುತ್ತೆ. ಶಾಕ್ನಿಂದ ನಿರ್ಮಲ ನೋಡ್ತಾರೆ. ಏಯ್ ಶ್ರೀಮಂತ ಅಂತ ಕೂಗ್ತಾರೆ. ಆದರೆ ಅವನು ಹೋಗಿರ್ತಾನೆ. ಇವನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಹೆಸರಿಗೆ ಮಾತ್ರ ಇವನು ನನ್ನ ತಮ್ಮ. ಪ್ರೀತಿ ವಿಶ್ವಾಸ ಎಲ್ಲ ತೋರಿಸೋದು ಆ ಭಾರ್ಗವಿಗೆ ಛೆ ಅಂತಾರೆ ನಿರ್ಮಲ. ಬೃಂದ ಸೀರೆ ಸೆಗ್ಗಿನಿಂದ ಮಾವನ ಫೋಟೋನ ಒರೆಸ್ತಾಳೆ. ಆಗ ನಿರ್ಮಲ, ಬೃಂದ, ನಮ್ಮನೆ ಬಗ್ಗೆ ಜೆಪಿ ಬಗ್ಗೆ ನೀನು ಇಷ್ಟೊಂದು ಪ್ರೀತಿ ಕಾಳಜಿನ ಇಟ್ಕೊಂಡಿದ್ಯಾ? ಕಮಂಗಿ, ಶ್ರೀಮಂತನ ಪರವಾಗಿ ನಾನಿನ್ನ ಸಾರಿ ಕೇಳ್ತೀನಿ ಕಣಮ್ಮ ಅಂತಾರೆ. ಪರವಾಗಿಲ್ಲ ಅತ್ತೆ, ತಗೊಳ್ಳಿ ಮಾವನ ಫೋಟೋ, ಜೋಪಾನ ಅಂತ ಫೋಟೋನ ಕೊಡ್ತಾಳೆ ಬೃಂದ. ಈಚೆ ರೂಮಲ್ಲಿ ಅರ್ಜುನ್ ಪುಸ್ತಕ ಓದ್ತಾ ಇರುವಾಗ ಭಾರ್ಗವಿ ತಲೆ ಸ್ನಾನ ಮಾಡಿ ಕೂದಲನ್ನು ಒರೆಸ್ಕೋತಾ ಇರ್ತಾಳೆ. ಅರ್ಜುನ್ ಆಗ ಅವಳನ್ನೇ ನೋಡ್ತಾ ಅವಳ ಹತ್ರ ಬರ್ತಾನೆ. ಅವಳ ಮುಖನೇ ನೋಡ್ತಾನೆ. ಆಗ ಭಾರ್ಗವಿನ ಅರ್ಜುನ್ನ ನೋಡ್ತಾಳೆ. ಅರ್ಜುನ್ ಮುಂದೆ ಬರ್ತಾನೆ. ಭಾರ್ಗವಿ ಹಿಂದೆ ಹೋಗಿ ನಿಂತ್ಕೋತಾಳೆ. ಹಾಗೆ ಒಬ್ರನ್ನೊಬ್ರು ಹಾಗೆ ನೋಡ್ತಿರ್ತಾರೆ. ಏನು ಇವತ್ತು ಸಾಹೇಬ್ರು ರೊಮ್ಯಾಂಟಿಕ್ ಮೂಡಲ್ಲಿದ್ದೀರಲ್ಲ ಅಂತಾಳೆ ಭಾರ್ಗವಿ. ಅಂತಾನೆ ಅರ್ಜುನ್. ಏನು ಪಾರ್ಥ ಅಂತಾಳೆ ಭಾರ್ಗವಿ. ಹುಷ್ ಅನ್ನಲ್ಲ, ಸುಮ್ಮನಿರಿ ಅಂತ ಅವಳು ಕಣ್ರಪ್ಪೆ ಕೂದಲನ್ನು ತೆಗೆದು ತಗೊಳ್ಳಿ ಅಂತಾನೆ. ಭಾರ್ಗವಿ ಕಣ್ಮುಚ್ಕೊಂಡೆ. ಏನು ಅಂತಾಳೆ. ಕಣ್ರಪ್ಪೆ ವಿಶ್ ಮಾಡಿ ಅಂತಾನೆ. ನೀವು ಇದನ್ನೆಲ್ಲ ನಂಬ್ತೀರಾ ಅಂತಾಳೆ ಭಾರ್ಗವಿ. ಏನು ಮಾಡೋದು ಮೇಡಮ್, ಲೈಫ್ ಈಗ ಸ್ಪೆಷಲ್ ಪರ್ಸನ್ ಎಂಟ್ರಿ ಆಗಿದೆ. ನನ್ನ ಹೆಂಡತಿ ಆ ಸ್ಪೆಷಲ್ ಪರ್ಸನ್. ನನಗೆ ಗೊತ್ತಿಲ್ಲದೆ ನನ್ನನ್ನು ಪೂರ್ತಿಯಾಗಿ ಆವರಿಸ್ಕೊಂಡಿದ್ದಾರೆ. ಕಣ್ರೆಪ್ಪೆನೂ ಕೊಡ್ತೀನಿ, 2 ಬೆರಳು ತೋರಿಸಿ ಚೂಸ್ ಮಾಡಿ ಅಂತಲೂ ಹೇಳ್ತೀನಿ. ಏನು ಮಾಡೋದು, ಎಲ್ಲ ನಿಮ್ಮ ಮಹಿಮೆ, ತಗೊಳ್ಳಿ ವಿಶ್ ಮಾಡಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಅದನ್ನು ತಗೊಂಡು ಕಣ್ಣು ಮುಚ್ಚಿ ನಂತರ ಉಫ್ ಅಂತ ಉರಿಸ್ತಾಳೆ. ವಿಶ್ ಮಾಡ್ಕೊಂಡ್ರಾ? ಏನು ಮಾಡ್ಕೊಂಡ್ರಿ ಅಂತಾನೆ ಅರ್ಜುನ್. ಅದನ್ನು ನೀವು ಕೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ ಅಂತ ಭಾರ್ಗವಿ ಅಲ್ಲೇ ಕೂತ್ಕೋತಾಳೆ. ಕೇಸ್ ಮುಗೀತು, ಮುಂದೇನು ಅಂತ ಅಂದರೆ ಮುಂದೆ ಅಂತ ಕಣ್ಣು ಮುಚ್ತಾನೆ ಅರ್ಜುನ್. ಮುಂದೆ ಅಂತ ಭಾರ್ಗವಿ ಅಲ್ಲಿಂದ ಓಡಿ ಹೋಗ್ತಾಳೆ. ಅರ್ಜುನ್ ಹಾಗೆ ನಿಂತಿರ್ತಾನೆ. ಮೊದಲು ಅಜ್ಜಿ ಹತ್ರ ಮಾತಾಡ್ತೀನಿ, ಆಮೇಲೆ ಫ್ಯೂಚರ್ ಬಗ್ಗೆ ಡಿಟೇಲ್ ಆಗಿ ಮಾತಾಡೋಣ ಅಂತ ಅಲ್ಲಿಂದ ಹೋಗ್ತಾಳೆ. ಈಚೆ ಅರ್ಜುನ್ ಮನೆಯವ್ರ ಮುಂದೆ, ಡ್ಯಾಡ್ಗೆ ಅವಮಾನ ಮಾಡೋ ಉದ್ದೇಶ ನಮ್ಮಿಬ್ಬರಿಗೂ ಇಲ್ಲ, ಆದರೂ ಅವರಿಗೆ ನಮ್ಮಿಂದ ನೋವಾಗಿರೋದಂತೂ ನಿಜ. ನಾನು ಭಾರ್ಗವಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಡ್ಯಾಡ್ ಕೋಪ ತಣಿವರೆಗೂ ನಾನು ಭಾರ್ಗವಿ ಈ ಮನೆಯಿಂದ ಆಚೆ ಇರ್ತೀವಿ. ದಯವಿಟ್ಟು ನಮ್ಮ ತಡಿಬೇಡಿ ಅಂತಾನೆ ಅರ್ಜುನ್. ಹೊರಟಿರೋರನ್ನು ತಡೆದು ಅಭ್ಯಾಸ ಇಲ್ಲ, ಎಕ್ಸಿಟ್ಟು ಅಲ್ಲಿ ಅಂತ ಕೈ ತೋರಿಸ್ತಾರೆ ಜೆಪಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.